ದಸರಾ ಟೈಮಲ್ಲಂತೂ ಬರಲಿಲ್ಲ. ಈಗ ಬಂದು ಇದನ್ನೆಲ್ಲ ನೋಡಿ ಖುಷಿ ಆಯಿತು. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಇನ್ನು ನಮ್ಮನೆಯವ್ರ ಜೊತೆ ಬಸ್ ಸ್ಟಾಪಿಗೆ ಬಿಡಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಬಂದಿದ್ದೆ ನಮ್ಮ ಮೈಸೂರಿಗೆ. ಏನಕ್ಕೆ ಅಂತ ಹೇಳಿ ನನ್ನ ಪೂರ್ತಿ ವ್ಲಾಗ್ನ ನೋಡಿ ನಿಮಗೇನೆ ಗೊತ್ತಾಗುತ್ತೆ. ಇನ್ನು ದಸರಾ ಟೈಮಲ್ಲಂತೂ ಬರೋಕ್ಕಾಗಿರಲಿಲ್ಲ ಮೈಸೂರಿಗೆ. ಈಗ ಬಂದಿದ್ದಕ್ಕಂತೂ ಖುಷಿ ಆಯಿತು. ಇನ್ನೂ ಲೈಟಿಂಗ್ಸ್ ಏನೂ ಬಿಚ್ಚಿರಲಿಲ್ಲ. ತುಂಬಾ ಚೆನ್ನಾಗೆಲ್ಲ ಡೆಕೋರೇಟ್ ಮಾಡಿದರು. ಇನ್ನು ಇದನ್ನೆಲ್ಲ ನೋಡಿಕೊಂಡು ನಾವು ಬಂದಿದ್ದೆ ಬೇರೆ ಫಂಕ್ಷನ್ಗೆ. ನಮ್ಮ ಮೈಸೂರಿಂದ ಪಕ್ಕದಲ್ಲಿರುವಂಥ ಹಾಲ್ನಳ್ಳಿಲಿ ನಮ್ಮದು ಫಂಕ್ಷನ್ ಇದ್ದಿದ್ದು. ಇನ್ನು ಅಲ್ಲಿಗೆ ಬಂದು ಪ್ರೋಗ್ರಾಮ್ ನಡೀತಿರೋಂತಹ ಪ್ಲೇಸ್ಗೆ ಬಂದು ಇನ್ನು ತುಂಬ ಜನ ಬಂದಿದ್ದರು. ನಾನು ಇಷ್ಟೊಂದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಹೋಗ್ತಿದ್ದಂಗೆ ನಮ್ಮನ್ನು ಕೂಡ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು. ಹೋಗ್ತಿದ್ದಂಗೆ ಈ ಥರದ್ದು ಬ್ಯಾಂಡ್ ಹಾಕಿ ಒಂದು ಕಾರ್ಡ್ ಕೊಟ್ಟು ಈ ಥರದೊಂದು ಜ್ಯೂಸನ್ನ ಕೊಟ್ಟರು ಕುಡಿಯೋಕ್ಕೆ. ಇನ್ನು ಅದನ್ನು ಕುಡಿದು ಮತ್ತೆ ಒಂದು ಮಿಲ್ಕ್ ಶೇಕ್ನ ಕೊಟ್ಟರು. ಈ ಶೇಕ್ ಏನಂತ ಹೇಳಿ ಪೂರ್ತಿ ವ್ಲಾಗ್ನ ನೋಡಿ ನಿಮಗೇನೆ ಗೊತ್ತಾಗುತ್ತೆ. ಇನ್ನು ನಾವು ಸ್ಟಾರ್ಟ್ ಆಗಿರುವಂತಹ ಫಂಕ್ಷನ್ ಹಾಲ್ಗೆ ಬಂದು ಇನ್ನು ಈ ಫಂಕ್ಷನ್ ಬಂದು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಯಾವ ರೀತಿ ಲೀಡ್ ಮಾಡಬೇಕು ಅಂತೇಳಿ ತುಂಬಾ ಚೆನ್ನಾಗಿತ್ತು. ಮಾತ್ರ ಪ್ರೋಗ್ರಾಮು ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇನ್ನು ನಮ್ಮನ್ನು ಕೂಡ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು. ಇನ್ನು ಪೂರ್ತಿ ವ್ಲಾಗು ಇದರಲ್ಲೇ ಲೆಂತಿ ಆಗುತ್ತೆ ಅಂಥೇಳಿ ನಾನು ಪಾರ್ಟ್ 2 ಅಲ್ಲಿ ಇದ್ರದ್ದು ಏನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಪ್ರೋಗ್ರಾಮ್ ಮೈಸೂರಲ್ಲೇ ನಡೀತಿರೋದ್ರಿಂದ ಫಸ್ಟಿಗೆ ಮಹಿಷಾಸುರ ಮತ್ತು ಚಾಮುಂಡೇಶ್ವರಿದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಅದನ್ನು ಮಾಡಿದ್ರು. ಇನ್ನು ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಪೇಜ್ನ ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ಮತ್ತು ಪಾರ್ಟ್ 2ಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.